ಕಾನೂನು ಯಾರು ಒತ್ತಡದಿಂದ ಮಾಡಿದ್ದೀರಾ? ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನು ಮೀಟಿಂಗ್ ಮಾಡೋಕ್ಕೆ ಅದೇನು ಏನು ಕಾಫಿ ತಿಂಡಿ ತಂದುಕೊಟ್ಟಿದ್ರು, ಏನು ಡಯಾಸ್ ಮಾಡಿಕೊಟ್ಟಿದ್ರು ಮೀಟಿಂಗ್ ಮಾಡೋಕ್ಕೆ, ಏನು ಡಯಾಸು ಎಲ್ಲ ಮಾಡಿಕೊಟ್ಟು ವೇದಿಕೆ ಮಾಡಿಕೊಟ್ಟು ನಾವು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದು ಅಲ್ಲೇ ಅದೇ CCTV ಕ್ಯಾಮೆರಾ ನೋಡಲಿ. ನಾವು ಕಂಪ್ಲೇಂಟ್ ಬರೆದಿರೋದು ಲಾಯರ್ ಕರ್ಕೊಂಬಂದು ಅಲ್ಲೇ ಕೂತ್ಕೊಂಡು ಲಾಯರ್ ಕಂಪ್ಲೇಂಟ್ ಬರೆದು ಅಲ್ಲೇ ನಾವು ತೊಗೊಂಡೋಗಿ ಕೊಟ್ಟಿರೋದು ಎಲ್ಲ ದಾಖಲೆ ಇದೆ ಅಂತ ಇದನ್ನೆಲ್ಲ ಮುಚ್ಚಿಡೋ ಪ್ರಶ್ನೆನೇ ಕೇಳಲಿಕ್ಕೆ. ಕುರುಡ್ರು ಇವರು ಕಾಂಗ್ರೆಸ್ ಅವ್ರಿಗೆ ಕಣ್ಣು ಒಬ್ಬಾಗ್ಬಿಟ್ಟಿದೆ, ಅವರಿಗೆ ಕುರುಡಾಗ್ಬಿಟ್ಟಿದ್ದಾರೆ ಎಲ್ಲ, ಕಾಣಿಸಲ್ಲ. ಅಲ್ಲಿ CCTV ಎಲ್ಲ ಕ್ಯಾಮ್ರಾ ನೋಡಿದ್ರೆ ಗೊತ್ತಾಗಲ್ವಾ ನಾವೇನು ಮಾಡಿದ್ರಿ ಒಳಗಡೆ ಅಂತ. ಮೀಟಿಂಗ್ ಮಾಡಿದ್ರು ಏನು ಇವ್ರ ಅಪ್ಪಂದು ಆಫೀಸ್ ಮೀಟಿಂಗ್ ಮಾಡೋಕ್ಕೆ, ಕಾಂಗ್ರೆಸ್ ಅವ್ರ ಅಪ್ಪಂದು ಆಫೀಸ್ ಮೀಟಿಂಗ್ ಮಾಡೋಕ್ಕೆ. ನಾವು ಕಾನೂನು ಪ್ರಕಾರ ಹೋಗಿದ್ದೀರಿ, ಕಾನೂನು ಪ್ರಕಾರ ಕಂಪ್ಲೇಂಟ್ ಕೊಡ್ತೀರಿ, ಕಾನೂನು ಪ್ರಕಾರ ಅಕ್ಲೈನ್ಮೆಂಟು ತಂದಿದ್ದೀವಿ. ನಮ್ಮ ಹತ್ರ ಅಕ್ಲೈನ್ಮೆಂಟು ಇದೆ. ಇನ್ನೇನು ಬೇಕು ನಿಮಗೆ? ಒಳಗಡೆ ಕ್ಯಾಮ್ರಾ ಇಲ್ಲ, CCTV ಕ್ಯಾಮ್ರಾ ಚೆಕ್ ಮಾಡಲಿ, ಚೆಕ್ ಮಾಡಿರಿ. ಹಾಗಾದ್ರೆ ಕಂಪ್ಲೇಂಟ್ ಕೊಡೋಕ್ಕೆ ಅಧಿಕಾರ ಇಲ್ವಾ ನಮಗೆ? ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡೋದು ನಮ್ಗೆ ಗೊತ್ತಿಲ್ವಾ? ಇಡೀ ಕರ್ನಾಟಕದಾಗ ನಾವು ಎಲ್ಲಿ ಬೇಕಾದರೂ ಹೋಗಿ ಕಂಪ್ಲೇಂಟನ್ನು ಕೊಡ್ಬೋದು. ಇದು ಕಾನೂನನ್ನು ಮಾಡಿದ್ದೀವಿ ನಾವು. PS ಆಚಾರ್ಯ ಅವರಿದ್ದಾಗ ಕೂಡ ಇದೇ ಕಾನೂನನ್ನು ಮಾಡಿದ್ರು, ನಾನು ಅದನ್ನು ಕಂಟಿನ್ಯೂ ಮಾಡಿದ್ದೀನಿ. ಇವಾಗೂ ಇರೋದನ್ನೇ, ಎಲ್ಲಿ ಬೇಕಾದರೂ ಕೊಡ್ಬೋದು ಕಂಪ್ಲೇಂಟ್. ನಾವು ಹೋಗಿ ಕೊಟ್ಟಿದ್ದೀವಿ ಕಂಪ್ಲೇಂಟ್, ಅಕ್ಲೈನ್ಮೆಂಟು ತೊಗೊಂಡಿದ್ದೀವಿ, ಎಲ್ಲ ಕ್ಯಾಮ್ರಾದಲ್ಲಿದೆ. ಅವರೇ ಪರ್ಮಿಷನ್ ಕೊಡೋಕ್ಕೆ. ಅವರು ಆ ಕಮಿಷನರ್ ಹೇಳಿದ, ಅವ್ರ ಕಮಿಷನರ್ ಎಲ್ಲ ನಾಟಕ ಆಡೋದಲ್ಲ, ಅವನ ಮೇಲೆ ಆ್ಯಕ್ಷನ್ ಮಾಡಕ್ಕೆ ಬಿಟ್ಟಿದ್ದು ಕಮಿಷನರ್. ಅವನಲ್ಲಿ ಆ್ಯಕ್ಷನ್ ತಗೊಂಡಿಲ್ಲ ಪಾಪ. ಇನ್ಸ್ಪೆಕ್ಟರ್ ಮಾಡ್ದ ಅವ್ನು ಗೊತ್ತೇ ಇಲ್ಲ ಯಾರು, ನಮ್ಮ ಇನ್ಸ್ಪೆಕ್ಟರ್ ಯಾರು ಅನ್ನೋದೇ ಗೊತ್ತಿಲ್ಲ. ಅಲ್ಲಿ ಅವ್ನು ನೋಡೇ ಇಲ್ಲ. ನಾವು ಕಂಪ್ಲೇಂಟ್ ಕೊಡಬೇಕು ಅಂದರೆ ನಾವು ಅಲ್ಲಿ ಹೋಗಿ ಕೂತ್ಕೊಂಡು ಲಾಯರ್ನ ಬೇಕು ಅಂದ್ರೆ ನಾನೇ ಲಾಯರ್ ಕರ್ಕೊಂಬಂದು ಕೂತ್ಕೊಂಡು ಕಂಪ್ಲೇಂಟನ್ನು ಬರೆದು ಅಲ್ಲೇ ಕೊಟ್ಟಿದ್ದಾರೆ. ಇದೆಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಇನ್ನೇನು ಬೇಕಪ್ಪ ನಿಮಗೆ? ಮುಚ್ಚುಮರೇನೇ ಇದ್ದಲ್ಲ, ಓಪನ್ ಆಗಿ ಹೇಳ್ತಾ ಇದ್ದೀರ. ಮತ್ತೆ ಅಕ್ಲೈನ್ಮೆಂಟು ನಮ್ಮ ಹತ್ರ ಇದೆ, ಅದನ್ನು ಕಾಪಿ ಕೊಡ್ತಿರ್ಬೇಕಾದ್ರೆ ಸರ್ಕಾರಕ್ಕೆ ಏನಾಗಿದೆ? ವಿಪಕ್ಷ ನಾಯಕರು ಒಂದಷ್ಟು ಗೌರವವನ್ನು ಕೊಡ್ತಾ ಇದ್ದಾರೆ. ಅದು ಬುದ್ಧಿಭ್ರಮಣೆ ಆಗಿದೆ. ಬುದ್ಧಿಭ್ರಮಣೆ ಅಂದರೆ ಎಷ್ಟು ಬುದ್ಧಿಭ್ರಮಣೆ ಆಗಿದೆ ಅಂದರೆ, ಪೊಲೀಸ್ ಸ್ಟೇಷನ್ಗಳು ಸೇಫ್ ಅಲ್ಲ. ಯಾರಾದರೂ ಅಪರಾಧಿನ ಬಂಧಿಸ್ತಾರೆ, ಅವನ ಗದ್ದೆಗೆ ಇಡಬೇಕು ಅಂತ ರೂಲ್ಸ್ ಮಾಡಿದ್ದಾರೆ ಈಗ.